ಮಾಡ್ಲಿಕ್ಕೆ ಆಗು ಕೆಲಸ ಮಾಡು. ನಾನು ಆರ್ಜಿಸಿದ ವಿದ್ಯೆ ಇದೆ, ಮೃತ ಸಂಜೀವಿನಿ ವಿದ್ಯೆ. ಆ ಮೂಲಕವಾಗಿ ಅವನನ್ನು ಬದುಕಿಸ್ತೇನೆ. ಜೀವದಾನ ಮಾಡಿದ್ದೆ. ಓ ನಿನ್ನಲ್ಲಿ ಯಾರು ಹೇಳಿದ್ದು? ಗುರುಗಳೇ, ನಿನಗೆ ನಾನು ಗುರು ಅಪ್ಪ ಅಲ್ವಾ? ನಾನು ನಿಮ್ಗೆ ಗುರುಗಳೇ ಅಂತ ಹೇಳ್ತೀರಾ? ನೀವು ಕುಡಿದ್ರೆ ಏನು ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಿರುವುದಿಲ್ಲ. ಕಚ ಅಂತ ಕಲಿಯುವುದು ನೀವೇ, ಗುರುಗಳೇ ಅಂತ ಹೇಳುವುದು ನೀವೇ. ನಿಮ್ಮಂತ ಬೇರೆ ಧ್ವನಿ ಹತ್ತಿರದಲ್ಲಿ ಗುರುಗಳೇ ಅಂತ ಇದ್ದಾನೆ. ಹತ್ತಿರದಲ್ಲಿ ಅಲ್ಲ ಮಗ, ನನ್ನ ಹೊಟ್ಟೆಯೊಳಗೆ ಕೂಗ್ತಾ ಇದ್ದಾನೆ. ಹೊಟ್ಟೆಯೊಳಗ ಮಗು ತೊರೆದು ನಿರುತಿಗೆಯ ಸೌಖ್ಯದಿಂದ ನಿರುತಿಗೆಯ ಸೌಖ್ಯದಿಂದ ದೊರೆಯ ಕಭಿನವಿಸುತ್ತ ದಿವನ ಹೊರಮಡಿಬೆನುದರದು ತರಳೆ ಪ್ರಮಾದವಾಯಿತು. ವೃಷಭರ್ವಾದಿಗಳು ನನಗೆ ಕುಡಿಯುವುದಕ್ಕೆ ಮಧುವನ್ನೇ ತಂದು ಕೊಟ್ಟಿದ್ದಾರೆ ಅಂತ ಭಾವಿಸಿ ನಾನು ಕುಡಿದೆ ಮಧು. ಆದರೆ ಕೇವಲ ಮಧುವಲ್ಲ ಮಧು. ಗಜನನ್ನು ಕೊಂದು ಭಸ್ಮೀಕರಿಸಿ ಆ ಭಸ್ಮವನ್ನು ದಲ್ಲಿ ಬೆರೆಸಿ ನನಗೆ ಕುಡಿಸಿದ್ದಾರಪ್ಪ. ಗಜನನ್ನ ಉದರದೊಳಗಿದ್ದಾನೆ. ಹೇಗೆ ಹೊರಬರಿಸಲಿ ಮಗು? ಒಂದು ವೇಳೆ ಅವನನ್ನು ಹೊರಬರಿಸಬೇಕಿದ್ರೆ ನನ್ನ ಉದರವನ್ನು ನಾನು ಸೀಳಿಕೊಳ್ಳಲೇಬೇಕು. ನನ್ನ ಉದರವನ್ನು ನಾನು ಸೀಳಿಕೊಂಡರೆ ನಾನು ಸಾಯ್ತೇನೆ ಮಗ. ಕಂದ, ಗಜನನ್ನು ಬಿಟ್ಟು ಬದುಕುವ ಶಕ್ತಿ ಉಂಟೆ ಮಗ ನಿನಗೆ? ಉಂಟುಂತಾದ್ರೆ ಹೇಳು, ಅವನನ್ನು ಉದರದಲ್ಲಿ ಜೀರ್ಣ ಮಾಡಿ ಹೇಳು ಮಗು. ನಿನಗೆ ತಂದೆ ಬೇಕೋ ಗಜ ಬೇಕೋ ಹೇಳು ಕಂದ, ಹೇಳು. ಬಾಯಿ ತುಂಬಬರಲ್ಲ ನಗಲಿ, ಬಾಯಿ ತುಂಬಬರಲ್ಲ ಪರಮ ಸಖನಗ ಕಥನು ಬರದೆ ಸಕರಗತನು ಬರದೆ ಮುಂಬುವಳಲ್ಲ. ಹರಿಗಳರಿಯುತ ಕಾರ್ಯಮೆಸಗಿನ ಕಲ್ಲಗೆಡುತ್ತ ಕೆರಳಿ ಭಾಗವ ಮನದಲ್ಲಿ ತೋರಿದರಸು
ನಗರಿ ಬಾಳಿ ತುಂಬವ ಬೇಡ ಕತ್ತ, ಬೇಡ. ಮಗಳೇ, ನಿನ್ನೆರಡು ಕಣ್ಣುಗಳಲ್ಲಿ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಯಾವ ನಾಲಿಗೆಯಿಂದ ಉತ್ತರಿಸಲಿ ಅಪ್ಪ. ತಾಯಿಯ ಮುಖವನ್ನು ಕಂಡದ್ದು ನೆನಪೇ ನನಗಿಲ್ಲ ಅಪ್ಪ. ನಿಮ್ಮ ತೋಳನ್ನೇ ತೊಟ್ಟಿಲಾಗಿರಿಸಿಕೊಂಡು ನನ್ನನ್ನು ಸಾಕಿ ಬೆಳೆಸಿದವರು ನೀವು. ಹೌದು ಕತ್ತ. ಇಲ್ಲದಂತ ನನ್ನ ಮಗಳಿಗೆ ಯಾವ ಕೊರತೆಯೂ ಆಗಬಾರ್ದೆನ್ನುವಂತ ಕಾರಣಕ್ಕಾಗಿ ತಾಯಿಯೂ ನೀವೇ ಆಗಿ ತಂದೆಯೂ ನೀವೇ ಆಗಿ ಯಾವ್ಯಾವ ಕಾಲಕ್ಕೆ ಏನನ್ನು ಬೇಕು ಅದನ್ನೆಲ್ಲ ಕೊಡಿಸಿದವರಪ್ಪ ನೀವು. ಹೌದು ಕತ್ತ. ಅಪ್ಪ, ನಿಮ್ಮನ್ನು ಬಿಟ್ಟು ನಾನು ಬದುಕ್ತೇನಂತ ಭಾವಿಸಿಕೊಂಡ ನನಗೆ ನೀವು ಬೇಕಪ್ಪ, ಬೇಕು. ಕಚನನ್ನು ಮರೆತು ಬಿಡು ಕತ್ತ. ಇಲ್ಲಪ್ಪ, ಇತ್ತೀಚಿನ ದಿನದಲ್ಲಿ ಈ ಆಶ್ರಮದಲ್ಲಿ ಸಂತೋಷದಿಂದ ನಲಿಯುತ್ತಾ ಕುಣಿಯುತ್ತಾ ನಾನು ಕಾಲವನ್ನು ಕಳೀತೇನಂತ ಆದ್ರೆ ಅದಕ್ಕೆ ಕಾರಣ ಕಜನ ಸತ್ಯಕರವಪ್ಪ. ಅವನು ಬಾರದೆ ನಾನುಂಡುವುದಿಲ್ಲ ಅಪ್ಪ, ಅವನಿಲ್ಲದೆ ನಾನು ಬದುಕುವುದಿಲ್ಲ ಅಪ್ಪ. ನನಗೆ ನೀವಿಬ್ಬರು ಬೇಕಪ್ಪ, ಬೇಕು ಬೇಕು. ಕನ್ನಾಡಿ ಎಂತಹ ಉಭಯ ಸಂಕಟವಾಗಿ ಹೋಯಿತು ಕತ್ತ. ನಾನು ಬೇಕು, ಕಚನೂ ಬೇಕು. ಏಕಕಾಲದಲ್ಲಿ ನಾವಿಬ್ಬರು ಜೀವಿಸಿರುವುದಕ್ಕೆ ಸಾಧ್ಯವಿಲ್ಲ ಕತ್ತ. ನನಗೆ ಬೇಕಪ್ಪ. ನನಗೆ ಉಭಯ ನಿನಗಾಗಿ ನನ್ನ ಜೀವನವನ್ನು ಗದ್ದಲ ಕೊರಡಿದಂತೆ ಸವೆಸಿದೆ. ಒಂದಿಲ್ಲೊಂದು ದಿನ ನಿನ್ನನ್ನು ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಗೆ ಏರಿಸ್ತೇನೆ. ಅದಕ್ಕಾಗಿ ಶ್ರಮಿಸಿದೆ ನಾನು. ನನ್ನನ್ನೇ ಉಭಯ ಸಂಕಟಕ್ಕೆ ಸಿಲುಕಿಸಿ ಹಾಕಿದೆಯ? ನನ್ನ ಜೀವನದಲ್ಲಿ ಜಲ್ಲಾಟವಾಡಿದೆಯ? ಇಲ್ಲ ಇಲ್ಲ. ಆ ನದಿ ಕಾಲದಲ್ಲೇ ದೇವತೆಗಳಿಂದ ನಿನಗೆ ಸೋಲಾಗಿ ಹೋಗಲಿ, ಸೋಲಾಗಿ ಹೋಗಲಿ, ಸೋಲಾಗಿ ಹೋಗಲಿ. ಅಪ್ಪ, ಬ್ರಾಹ್ಮಣರಾಗಿ ನೀವು ಕುಡಿದದ್ದು ಸರಿಯೇ ಹೇಳಿ. ಬ್ರಾಹ್ಮಣನಾಗಿ ಹುಟ್ಟಿ ಉಳಿದವರಿಗೆ ನೀತಿ ಬೋಧನೆಯನ್ನು ಕೊಡಬೇಕಾದಂತಹ ಬ್ರಾಹ್ಮಣ ನಾನೇ ಮದ್ಯಪಾನದ ದಾಸನಾಗಿ ಹೋದೆ. ಇಂದಿಗೆ ಬಿಟ್ಟೆ, ನನ್ನ ದುಶ್ಚಟವನ್ನು ಬಿಟ್ಟೆ. ನಾನು ಬಿಟ್ಟೆನೆಂಬ ಕಾರಣಕ್ಕಾಗಿ ಉಳಿದ ಬ್ರಾಹ್ಮಣರಿಗೆ ಅದು ಪರವಾನಿಗೆ ಅಲ್ಲ. ಇನ್ನು ಮುಂದೆ ಯಾವುದೇ ಒಬ್ಬ ಬ್ರಾಹ್ಮಣ ಮಧುಪಾನವನ್ನು ಮಾಡಿದ್ರೆ ಅವನಿಗೆ ಬ್ರಹ್ಮಹತ್ಯಾ ದೋಷದಲ್ಲಿ, ಬ್ರಹ್ಮಹತ್ಯಾ ದೋಷದಲ್ಲಿ, ಬ್ರಹ್ಮಹತ್ಯಾ ಬಲಿಸ್ತೇನೆ ಕಣ್ಣ. ಮುಂದೆ ನಡೆಯುವ ದೃಶ್ಯಗಳನ್ನು ನೋಡುವ ಆತ್ಮಸ್ಥೈರ್ಯ ನಿನ್ನಲ್ಲಿಲ್ಲ ಕಣ್ಣ. ಒಳ ಮನೆಯನ್ನು ಸೇರಿಕೊ, ಆಮೇಲೆ ಕರೀತೇನೆ. ಒಂದು ಮಾತಪ್ಪ, ನೀವಿಬ್ಬರು ಜೊತೆಯಾಗಿ ಬಂದ್ರೆ ನಾನು ನಿಮಗೆ ಕಾಣಸಿಗ್ತೇನಪ್ಪ. ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಬಂದ್ರೆ ಕಾಣಸಿ
ನಾನಲ್ಲಪ್ಪ, ನನ್ನ ಹೆಣವಪ್ಪ. ಯಾಕಪ್ಪ ಕರುಳನ್ನು ಕತ್ತರಿಸುವ ಮಾತುಗಳ ಕಾಣ್ತಾ ಇತ್ತು. ಎಷ್ಟು ಹಚ್ಚಿಕೊಂಡಿದ್ದಾಳೆ ಕಚನನ್ನು ನನ್ನ ಮಗಳು. ಒಂದು ವೇಳೆ ಕಚನಿಲ್ಲ ಅಂತ ಆದ್ರೆ ಅವಳು ಜೀವನದಲ್ಲಿ ಎಷ್ಟು ಕಣ್ಣೀರು ಸುರಿಸಿ ಇಲ್ಲ. ನನ್ನ ಮಗಳ ಕಣ್ಣಲ್ಲಿ ನೀರು ಬರಬಾರದು. ಸದಾ ಸಂತೋಷದ ಮುಖವನ್ನೇ ನನ್ನ ಮಕ್ಕಳ ಮುಖದಲ್ಲಿ ಕಾಣಬೇಕು. ಅದಕ್ಕಾಗಿ ನಾನೇನು ಮಾಡಬೇಕು? ನನ್ನ ಪ್ರಾಣವನ್ನೇ ನಾನು ತ್ಯಾಗ ಮಾಡಬೇಕು. ನಾನು ಅಳಿದಾದರೂ ನನ್ನ ಮಗಳು ನಲಿಯುತ್ತಾಳೆ ಅಂತ ಸಂತೋಷವಿದ್ರೆ ಎಂದಾದರೊಂದು ದಿನ ಹೋಗುವಂತ ಈ ದೇಹ ಹಿಂದೇ ಮಗಳಿಗಾಗಿ ಬಿಟ್ಟು ಬೇಸರವಿಲ್ಲ. ಆದರೆ ನಾನು ಅನುಗ್ರಹಿಸುವಂತಹ ವಿದ್ಯೆಯನ್ನು ಕರಗತ ಮಾಡಿಕೊಳ್ಳುವ ಶಿಷ್ಯ ಪರಿಶುದ್ಧನೇ ಅನ್ನುವುದನ್ನು ನಾನು ಅರ್ಥವಿಸಿಕೊಳ್ಳಬೇಕು. ಗಜಕುಮಾರ, ನಿಷ್ಕಲ್ಮಶವಾದಂತಹ ಹೃದಯದಿಂದ ನೀನು ಸತ್ಯವನ್ನೇ ನನ್ನಲ್ಲಿ ವಿತರಿಸಬೇಕು ಕನ್ನ. ಸತ್ಯವನ್ನೇ ಹೇಳ್ತಾ ಬಂದಿದ್ದೇನೆ. ಯಾವುದಾದರೂ ಕಾಪಟ್ಯ ಭಾವದಿಂದ ಸುಳ್ಳನ್ನು ಹೇಳಿದೆ ಅಂತಾದ್ರೆ ನನ್ನ ಉದರದೊಳಗೆ ನೀನು ಭಸ್ಮವಾಗಿ ಹೋಗ್ತೀನಿ. ಅಳುಕವಾಡಿಯೂ ಬದುಕಬೇಕೆಂಬ ಬಯಕೆ ಇಲ್ಲದು. ದೇವಗುರು ಬೃಹಸ್ಪತ್ಯಾಚಾರ್ಯರ ಪುತ್ರ ಕಚಾಚಾರ್ಯ ನೀನು ಹೌದಷ್ಟೇ. ಹೌದು ಗುರು. ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥವನ್ನು ಮನದಲ್ಲಿ ತುಂಬಿಕೊಳ್ಳದೆ ವಿದ್ಯಾರ್ಥಿನಿಗಾಗಿ ಇಲ್ಲಿ ಬಂದದ್ದು ಹೌದಷ್ಟೇ. ಮತ್ತೆ ಗುರು. ಕುಮಾರ, ಗುರುವರ ನನ್ನವರು ಕೈದ ಕೃತ್ಯದಿಂದಲಾಗಿ ನನ್ನ ಉದರವನ್ನು ಸೀರಿದ ಮಗು ನೀನು. ಹೊರ ಬರಲಾಸುಗವಾಗಿ ನಿನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ನಾನು ಬೋಧಿಸ್ತೇನೆ. ಆಮೇಲೆ ನನ್ನ ಉದರವನ್ನು ಸೀಳಿಕೊಡುತ್ತೇನೆ ಮಗು. ಆ ಮೂಲಕವಾಗಿ ಹೊರವ. ಮನನ ಮಾಡಿಕೋ ಮಗು. ಮಂತ್ರ ಹೇಳಿಕೊಡುದು ಹೊಟ್ಟೆ ರಾಜಕುಮಾರ, ಗುರುವರ ಮೃತ ಸಂಜೀವಿನಿ ವಿದ್ಯೆ ನಿನಗೆ ಕರಗತವಾಯಿತು ತಾನೇ? ಅನುಗ್ರಹೀತನಾದೆ ಗುರು. ಹೊರಬರುವುದಕ್ಕೆ ದಾರಿಯನ್ನು ಸೂಚಿಸ್ತೇನೆ ಮಗು. ವಿದ್ಯೋಪದೇಶ ಮಾಡ್ತೇನೆ ಎಂದಾಗ ಒಳಗಿನಿಂದಲೇ ಕೊಳಗಿದ್ದಾರೆ. ಹೊರಬರುವುದಕ್ಕೆ ದಾರಿಯನ್ನು ತೆರೆದು ತೋರಿದ ಗುರುಗಳು. ಇಲ್ಲ ಇಲ್ಲ, ನಾನೆಂದಲ್ಲ, ಲೋಕದಲ್ಲಿ ಯಾರೂ ಕಾಣಕೂಡದಿಲ್ಲ. ಗುರುಗಳಿಗಾಗಿ ವಿನಿಯೋಗ ಆಗದ ಮಂತ್ರದ ಸಿದ್ಧಿ ಇದ್ದರೆಷ್ಟು ಬಿಟ್ಟರೆಷ್ಟು. ಆ ಮಂತ್ರವನ್ನೇ ಉಚ್ಚರಿಸ್ತಾ ಗುರುಗಳ ದೇಹವನ್ನು ಸ್ಪರ್ಶಿಸಿ ಬಿಡ್ತೇನೆ. ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಕಲ್ಲ ಕುಮಾರ, ನನ್ನ ಜೀವನದಲ್ಲಿ ನಾನು ಧನ್ಯತಾ ಭಾವವನ್ನು ಅನುಭವಿಸ್ತಾ ಇದ್ದೇನೆ ಮಗು. ನಾನು ಎಂತಹ ಶಿಷ್ಯನನ್ನು ಪಡೆದಂತಹ ನಾನು ಭಾಗ್ಯಶಾಲಿ ಮಗು, ನಾನು ಭಾಗ್ಯಶಾಲಿ. ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿ ನನ್ನ ಉದರವನ್ನು ನಾನು ಸೀಳಿಕೊಂಡಾಗ ಹೊರ ಬಂದಂತಹ ನಿನಗೆ ನನ್ನನ್ನು ಬದುಕಿಸಿಕೊಡಬೇಕಾದ ಅಗತ್ಯವೇನು ಇರಲಿಲ್ಲ ಕಂದ. ಎಲ್ಲಾದ್ರೂ ಗುರು ಭಕ್ತಿಯಿಂದಲಾಗಿ ನನ್ನನ್ನು ಬದುಕಿಸಿಕೊಡ್ಬೇಕಂದ. ಮುಗಿಯಿತು ಮಗು. ಗುರುಕುಲವಾಸದ ವ್ರತವು ಗುಣಗಳಾಯ್ತು ತೆರಳು ನಯ ಪರಮ ಮೋಗದ ಶಿಷ್ಯನಾಗಿ ಪಡಲಿದೆ. ಪರಮ ಮೋಗದ ಶಿಷ್ಯನಾಗಿ ಪಡಲಿದೆ. ಪರಿಸೇರಿಸುತ್ತಲಿಲ್ಲ ಕುವರ ಗುರುಕುಲ
ಆ